ಚಾಮುಂಡಿಬೆಟ್ಟ ಗ್ರಾಮ ಪಂಚಾಯಿತಿ ಜಾಗವನ್ನು ಕಬಳಿಸಿ ಮನೆ ನಿರ್ಮಾಣ ಮಾಡುತ್ತಿರುವ ಚಾಮುಂಡಿಬೆಟ್ಟದ ನಿವಾಸಿ ಹಾಗೂ ಚಾಮುಂಡಿಬೆಟ್ಟದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬಿಕಾ ಮನೆ ಕಟ್ಟಲು ಯಾವುದೇ ಅನುಮತಿ ಪಡೆಯದೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಚಾಮುಂಡಿಬೆಟ್ಟದ ನಿವಾಸಿ ಲಕ್ಷ್ಮಿ ಅವರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಹಳಷ್ಟು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದರು. ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಅವರು ಮಾತನಾಡಿ, ಈ ಕೂಡಲೇ ಅನಧಿಕೃತ ಮನೆಗಳನ್ನು ತೆರವುಗೊಳಿಸಿ ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಮ್ಮದು ಕರೆಕ್ಟಾಗಿ ಪೇಪರ್ ಎಲ್ಲ ಐತೆ, ಕರೆಕ್ಟಾಗಿ ನಾವು ಅಂತಿರೋದು ಆ ಪೇಪರ್ ಇರೋದಾಗಿ ನಾವು ಅಂತಿರೋದು. ನಮ್ಮನ್ನ ಪರ್ಮಿಷನು ಇಲ್ಲ, ಏನೂ ಇಲ್ಲ. ರೋಡ್ಗೆ ಇವರು ಅಂಬಿಕಾನವರು ಬಂದು ಏಕನ ಕರ್ಕೊಂಡು ಬಂದು ಪಿ ಡಿ ಒನ್ನೆಲ್ಲ ಕರ್ಕೊಬಂದು ಏಕನ ಕರ್ಕೊಬಂದು ನಮ್ಮ ಪರ್ಮಿಷನು ಇಲ್ಲದೆ ನಾವು ಇದು ಮಾಡ್ದು ಮಾಡಬೇಡಿ ಅಂತ ನಾವು ತಡೆಗಟ್ನು. ಏನು ಮಾಡಿದ್ರು? ರೋಡ್ ಮಾಡಿಬಿಟ್ಟು ಹೋದ್ರು. ನಮ್ಮ ರಸ್ತೆ ಮಾಡಿಬಿಡೋದ್ರೆ ನಾವು ಅಂತಿರೋದು ನಮ್ಮದು 15 ಅಡಿ ಹೋಗೈತೆ. ನಾವು ಅಂತಿರೋದು ಬರೀ 20-30 ಇಡೀ ಬೆಡ್ತಲ್ಲಿ ಕೊಟ್ಟಿರೋದು. ಎಲ್ಲರದ್ದು ಇಡೀ ಪೇಪರೇ ಐತೆ, ಬೆಡ್ತಲ್ಲಿ ಕೊಟ್ಟಿದ್ದು. ಯಾರಿಗೂ 3 ಅಫ್ಟೇರು 4 ಅಫ್ಟೇರ್ಗೆ ಯಾರಿಗೂ ಪರ್ಮಿಷನ್ ಇಲ್ಲ. ಆದರೆ ಇವ್ರಿಗೆ ನಂಬರ್ ಇರೋರ್ಗೆ ಒಂದು ನ್ಯಾಯ, ಬಡವ್ರಿಗೂ ಒಂದು ನ್ಯಾಯ ಐತಾ? ಯಾವ ಥರ ಐತೆ ನ್ಯಾಯ? ನಂಬರ್ ಆಗಿದ್ದಾರೆ. ಇದೇ ಪ್ರಶ್ನೆ ನಂಬರ್ ಆಗಿರೋದು. ಅವಳ ನಾದಿನಿ ಮನೆಗೆ ನಾನು ಅಂತಿರೋದು ಜಾಗ ಬಿಡಿಸಿರೋದು. ಅವ್ರದ್ದು 20-30 ಇರೋದು ಸೈಟ್ ಇರೋದು. ಇಲ್ಲಿ ಪ್ರತಿಯೊಬ್ಬರದ್ದು 20-30 ಒಂದೊಂದು ಮನೆಗೆ 2 ಮನೆ ಕಟ್ಟಿದ್ದಾರೆ. ಕಟ್ಕೊಂಡು ನಮ್ಮದು ಜಾಗ ತಗೊಂಡಿದ್ದಾರೆ, ಬಳಸ್ಕೊಂಡಿದ್ದಾರೆ. ಆದರೆ ಪಿ ಡಿ ಒ ಅವ್ರ ಕಡೆಗೆ ಸಪೋರ್ಟ್ ಆಗಿ ನಮ್ಮಂತಿರೋದು ನಮ್ಮಂತ ಅಳತೆ ಮಾಡಕ್ಕೆ ಬಂದ. ಅವ್ರದ್ದು ಅಳತೆ ಮಾಡಲಿಲ್ಲ. ಕೊಟ್ಟಿದ್ದೀನಿ ಸರ್, ಕಂಪ್ಲೀಟ್ ಕೊಟ್ಟಿದ್ದಾರೆ. ಐತೆ, ನನ್ನ ಹತ್ರ ದಾಖಲೆ ಐತೆ. 3 ಅಪ್ಟೇರ್ಗೆ ಡಿ ಸಿನೇ ನಾನು 3 ಅಪ್ಟೇರ್ಗೆ ಡಿ ಸಿನೇ ಪರ್ಮಿಷನ್ ಇಲ್ಲ ಇಲ್ಲಿ ಬೆಡ್ತಲ್ಲಿ. ನಾನು ಅಂತಿರೋದು ಇವ್ರಿಗೆ ಹೆಂಗೆ ಪರ್ಮಿಷನ್ನು? ಬಡವ್ರಿಗೂ ಒಂದೇ, ಬಡವರು ಕಟ್ಟರೆ ಬೇಗ ಬಂದು ಪಿ ಡಿ ಒ ಕೇಳ್ತಾರೆ. ಇಲ್ಲಿ ಪಿ ಡಿ ಒದೇ ಅವಸ್ಥೆನೇ ಸರಿ ಇಲ್ಲ. ನಾವು ಇವ್ರು ಇರಪ್ಪ ಅಂತ ಅಂದರೆ ಮುರುಗೇಶ ಅನ್ನೋರು. ಅವಾಗ ನೀವು ಕಂಪ್ಲೇಂಟ್ ಮಾಡಿದ್ರೆ ಇಂಬರಹ ಏನು ಬಂದಿಲ್ವಾ? ಬಂದೈತೆ ಸರ್, ಬಂದೈತೆ. ಏನು ಪರ್ಮಿಷನ್ ಕೊಟ್ಟಿಲ್ಲ. ನಾನು ಇಲ್ಲಿಗೆ ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಏನು ಪರ್ಮಿಷನ್ ಇಲ್ಲ ಅಂತ ಬಂದೈತೆ ಸರ್. ನಿಮ್ಮದು ಎಷ್ಟು ಜಾಗ ಹೋಗಿದೆ? ಇವಾಗ 20-30ರಲ್ಲಿ ಎಷ್ಟು ಜಾಗ ಹೋಗಿದೆ? ನಮ್ಮದು ಇವ್ರಂತ ಹೋದ್ರೆ 15 ಅಡಿ ಜಾಗ ಹೋಗೈತೆ ಸರ್. ಮತ್ತೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳು ಕೇಳಿದಾಗ ಅವ್ರೇನು ಹೇಳ್ತಾರೆ? ಎಲ್ಲ ಪ್ರತಿಯೊಂದಕ್ಕೂ ಮೇಲ್ನದಿಂದ ಪ್ರತಿಯೊಂದಕ್ಕೂ ಅಧಿಕಾರಿಗಳೆಲ್ಲ ಕೊಟ್ಕೊಂಡು ಬಂದಿದ್ದೀನಿ ಸರ್. ಇಷ್ಟು ದಿನ ಆಯಿತು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ ನಾವು ಅಷ್ಟು ವರ್ಷ ಇರೋದನ್ನ ಮತ್ತೆ ನಾನು ತಿರ್ಗಾಡೋಕ್ಕೆ ಮಾಡೋಕ್ಕೆ ಏನೇ ಆಗಲಿ ನಾವು ಅರ್ಜಿಗಳ ಗ್ರಾಮ ಪಂಚಾಯತಿಗೆ ಕೊಟ್ಕೊಂಡು ಬರ್ತಿದ್ದಕ್ಕೆ ನಮಗೆ ಯಾವ ರಸ್ತೆ ವ್ಯವಸ್ಥೆನೇ ಇಲ್ಲ, ಏನು ವ್ಯವಸ್ಥೆನೂ ಇಲ್ಲ ನಮಗೆ. ನೀವು ಇವಾಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಮೂಲಭೂತ ಸೌಕರ್ಯಗಳು ಏನು ಗ್ರಾಮ ಪಂಚಾಯತಿಯಿಂದ ಕೊಡಬೇಕು? ಅದು ಯಾವ ಸವಲತ್ತು ಸಿಗ್ತಾ ಇಲ್ಲ ನಮ್ಗಳಿಗೆ. ಅಲ್ಲ, ಇವಾಗ ಬರೀ ಅಂಬಿಕಾ ಗ್ರಾಮ ಪಂಚಾಯತಿ ಮೆಂಬರ್ ಅವರು ಬರೀ ಕಟ್ಕೊಂಡಿರೋದ, ಇಲ್ಲ ಬೆಟ್ಟದ ವ್ಯಾಪ್ತಿಯಲ್ಲಿ ಬೇರೆಯವರು ಕೂಡ ಇದೇ ರೀತಿ ಕಟ್ಕೊಂಡಿದ್ದಾರೆ? ಬೇರೆಯವರು ಕಟ್ಕೊಂಡಿದ್ದಾರೆ, ಅವಳು ಕಟ್ಕೊಂಡಿದ್ದಾಳೆ. ಅವಳದು 20-30 ಇರೋದು. ನಾನಂತಿರೋದು ಆಚಾರಿ ಖಾಲಿ ಸೈಟ್ ಐತೆ, ಅದು ನೋಡ್ದಾಕ್ಬಿಟ್ಟು ಕಟ್ಕೊಂಡಿದ್ದಾಳೆ. ಬೇರೆಯವ್ರದೆಲ್ಲ ಬಿಟ್ಟು ಅವ್ರೊಬ್ಬರ ಬಗ್ಗೆ ಯಾಕೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಅಂದರೆ ಎಲ್ಲರದು ಸೇರಿ ನಾನು ಆರೋಪ ಮಾಡ್ತಾ ಇರೋದು, ಅವ್ರೊಬ್ಬರದೇ ಮಾಡ್ತಾ ಇಲ್ಲ. ಎಲ್ಲರದು ಸೇರಿ ಆರೋಪ ಮಾಡಿದ್ರು. ಅವ್ರಿಗೆ ನಾನಂದ್ರೆ ಕಾನೂನು ಚೌಕಟ್ಟಲ್ಲಿರೋರಿಗೆ ಒಂದು ನ್ಯಾಯನ, ಬಡವ್ರಿಗೆ ಒಂದು ನ್ಯಾಯ ಆಯ್ತಾ? ಎಲ್ಲರಿಗೂ ಒಂದೇ ತಾನೇ ಸರ್ ನ್ಯಾಯ ಇರೋದು. ಇವಾಗ ಮೇಡಮ್, ನೀವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಯಾವುದೂ ನಿಮಗೆ ನ್ಯಾಯ ದೊರಕಿಲ್ಲ ಸರ್. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ? ಇವಾಗ ಡಿ ಸಿ ಆಗಿರ್ತಾರೆ, ಕಮಿಷನರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಗಮನಕ್ಕೆ ಏನಾರು ತರ್ತೀರಾ ಅಂತ? ಇವಾಗ ಕ್ಷೇತ್ರ ಶಾಸಕರು ಬಂದು ಜಿ ಟಿ ದೇವೇಗೌಡರು ಅವ್ರಿಗೂ ಹೋಗಿ ಗಮನಕ್ಕೆ ತಂದಿದ್ದೀನಿ ಸರ್. ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ, ಪ್ರತಿಯೊಂದು ಅರ್ಜಿ ಅವ್ರಿಗೂ ಕೊಟ್ಟಿದ್ದೀನಿ. ಶಾಸಕರು ಏನಂತ ಇವ್ರು ಹೇಳ್ತಾ ಇರೋದು, ಗೆದ್ದಿರೋರು ಶಾಸಕರು ಹೇಳ್ತಾ ಇರೋದು ಅವ್ರ ಕಡೆಯಿಂದನೇ ನಮ್ಮದು ಜಾಗ ರೋಡ್ ಮಾಡಿಸ್ನು ಅಂತ ಪ್ರತಿಯೊಬ್ಬರು ಆರೋಪ ಮಾಡ್ತಾ ಇರೋದು ಅದನ್ನೇ. ರೋಡ್ ಮಾಡಿಸಿದ್ದಾರೆ ಅಂತ ನನ್ನ ಜಾಗ ನಾವು ಅಂತಿರೋದು ಇಷ್ಟು ದಿನ ಕಂದಾಯ ಕಟ್ಕೊಂಡು ಬಂದಿದ್ದೀವಿ. ಬೇರೆಯವ್ರಿಗೆ ಅಧಿಕಾರ ಏನೈತೆ? ಸುಮ್ಮನೆ ಮಾಡೋಕ್ಕೆ ಇಷ್ಟು ವರ್ಷ ಆಗಲಿ ಏನೇ ಆಗಲಿ ನಾನು ಅಂತಿರೋದು ಮುಂದೆ ನನಗೆ ಅರ್ಜಿ ಕೊಡಬೇಕು, ಆ ಮನೆಗೂ ಅರ್ಜಿ ಕೊಡಬೇಕು, ನನಗೂ ಅರ್ಜಿ ಕೊಡಬೇಕು. ಅರ್ಜಿ ಯಾರೂ ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗಾಯ್ತು. ಇಲ್ಲಿ ನಾನಂತ 20 ವರ್ಷ ಬಂದಿರೋರು, ನಾನಂತಿರೋದು 20 ವರ್ಷ ಬಂದಿರೋರಿಗೆ ಇಲ್ಲಿ ಅಧಿಕಾರ ಐತೆ. ನಾವಂತಿರೋದು 48 ವರ್ಷ ಇರೋರ್ಗೆ ಅಧಿಕಾರ ಇಲ್ವಾ ಮೇಡಮ್? ಇವಾಗ ನಾ ಹೇಳೋದೇನಂದ್ರೆ, ಇವಾಗ ಅಧಿಕಾರಿಗಳು ಇದ್ರ ಜೊತೆ ಶಾಮೀಲಾಗಿ ಅವರು ಕೂಡ ಇದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಾ ಅಂತ?
ಹೋರಾಟ ಮಾಡ್ತೀವಿ ಸರ್. ಗ್ರಾಮ ಪಂಚಾಯತಿ ಮುಂದೆ ನಾನು ಏನು ಮಾಡ್ಬೇಕು? ಮಾಡ್ತೀವಿ ಸರ್. ಗ್ರಾಮ ಪಂಚಾಯತಿ ಗಮನಕ್ಕೂ ಕೂಡ ತಂದಿದ್ದೀವಿ ಸರ್. ತುಂಬ ವ್ಯವಹಾರ ನಡೀತಾ ಐತೆ ಗ್ರಾಮ ಪಂಚಾಯತಿಲಿ. ಬಡವ್ರಿಗೆ ಒಂದು ನ್ಯಾಯ ಐತೆ, ಸಾವುಕಾರಿಗೆ ಒಂದು ನ್ಯಾಯ ಐತೆ ಗ್ರಾಮ ಪಂಚಾಯತಿಲಿ. ಇವತ್ತೇ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ. ಆ ಚಾಮುಂಡಿ ಬೆಟ್ಟ ಮೇಲೆ ಹಸಿರೀಕರಣ ಮಾಡಬೇಕು ಅಂತೇಳಿ ಪರಿಸರವಾದಿಗಳು, ಸಂಘ ಸಂಸ್ಥೆಗಳು ಎಲ್ಲವೂ ಸಹ ಹೋರಾಟ ಸಾಕಷ್ಟು ಮಾಡಿದ್ದೀವಿ. ಅದು ಈಗೇನಾಗಿದೆ ಅಂದರೆ, ಈ ಗ್ರಾಮ ಪಂಚಾಯತಿ ಅಲ್ಲಿರುವಂಥ ಅಧಿಕಾರಿಗಳು ಒಂದು ದುರುಪಯೋಗದಿಂದ ಅಲ್ಲಿನ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಕಾಡನ್ನೇ ನಾಶ ಮಾಡಿ ಮನೆಗಳು ಕಟ್ತಾ ಇದ್ದಾರೆ. ಅದು ಎಂಥ ಮನೆಗಳು ಅಂದರೆ, ಒಬ್ಬೊಬ್ಬರು 3-4 ಅಫ್ಟಿಯ ಮನೆಗಳು ಕಟ್ತಾ ಇದ್ದಾರೆ. ಫಸ್ಟು ಅಲ್ಲಿ ಜಾಗ ನಮ್ಮದು, ನಮ್ಮ ತಾತನ ಪಿತ್ರಾಜಿತ ಜಾಗ ಇದು ಅಂತ ಯಾವುದೋ ಒಂದು ಸ್ಕೆಚ್ ತೋರಿಸೋದು, ಅದೇ ಸ್ಕೆಚ್ನ ಡೂಪ್ಲಿಕೇಟ್ ಮಾಡೋದು, ಅಲ್ಲಿರೋರು ಎಲ್ಲರೂ ಸಾಮೀಲಾಗೋದು, ಈ ಥರ ಮಾಡಿ ಏನಾಗಿದ್ದಾರೆ, ಕಾಡನ್ನೇ ನಾಶ ಮಾಡಿದ್ದಾರೆ. ಈಗಾಗಲೇ ಅರಣ್ಯಾಧಿಕಾರಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಸಹ ಅದ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯಿಂದ ವಿಶೇಷ ಅಧಿಕಾರಿಯಿಂದಲೂ ಸಹ ಬಂದರೂ ಸಹ ಅಲ್ಲಿರುವ ಒಬ್ಬ PDO ಏನು ಮಾಡ್ತಾ ಇದ್ದಾನೆ ಅಂದರೆ, ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾನೆ, ಯಾವನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ. ಇಂಥ ಒಂದು ಇದಿರಬೇಕಾದ್ರೆ ಸ್ಥಳೀಯ MLA ಕುಮ್ಮಕ್ಕಿಂದ ಈ ರೀತಿ ಆಡ್ತಿದ್ದಾರೆ. ಇವತ್ತು MLA ಅವರು ಅದೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇಂಥ PDOಗಳನ್ನ ಮಡಿಕೊಂಡು ಇವತ್ತು ಕಾಡನ್ನ ನಾಶ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಹೊರಗಡೆ ಉತ್ತಲ್ಲಿ ಹೋಗುವಾಗ ಇವತ್ತು ಏನಾಗಿದೆ ಅಂದರೆ, ಅಲ್ಲಿ ಯಾವ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಂಬಿಕಾ ಅನ್ನೋಳು ಈಗ 4 FTR ಮನೆ ಕಟ್ಟಿದ್ದಾರೆ. ಅದ್ರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರು ಕೇಳಿದ್ರೆ ಏನಂತಾರೆ, ಸಕ್ಕಪಕ್ಕ ಎಲ್ಲ ಕಟ್ಟಿದ್ದಾರೆ, ನಮ್ಮದೇನು ಅಂತ. ಇವ್ರು ಹೆಂಗೆ ಪರ್ಮಿಷನ್, ಯಾರು ಪರ್ಮಿಷನ್ ಕೊಟ್ಟಿದ್ದು? ಇವ್ರು ಗ್ರಾಮ ಪಂಚಾಯತಿ ಮೆಂಬರು ಅಂದ ತಕ್ಷಣ ಈಗ ಇನ್ನೊಂದೇನಾಗಿದೆ ಅಂದರೆ, ಅಲ್ಲಿ ಯಾರು ಪಾಪ ನ್ಯಾಯಯುತವಾಗಿ ಹೋರಾಟ ಮಾಡ್ತಾರೆ, ಯಾರು ಕಾನೂನು ಕೇಳ್ತಾರೆ, ಅಂಥವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸಗಳಾಗ್ತಿದೆ. ಇವತ್ತು ಅಲ್ಲಿರುವಂಥ ವ್ಯಕ್ತಿ ಒಬ್ಬರು ದೂರು ಕೊಟ್ಟಾಗ ಆ ವ್ಯಕ್ತಿ ಮನೆ ಮುಂದೆ ಕಸ ತಂದು ಸುರಿಯೋದು, ಅವ್ರ ಮನೆ ಹತ್ರ ಕ್ಲೀನ್ ಮಾಡೋಲ್ಲ, ಆ ದೂರು ಕೊಟ್ಟವ್ರ ಮನೆಯೇ ಹೋಗಿ ಸರ್ವೆ ಮಾಡೋದು, ಆ ಸರ್ವೆ ಮಾಡಿಬಿಟ್ಟು ನಿಮ್ಮದೇ 3 ಅಡಿ ಇದೆ ಅನ್ನೋದು. ಅವರು ಕರೆಕ್ಟಾಗಿ ಆ ನಕ್ಷೆ ಪ್ರಕಾರ ಎಲ್ಲ ಕೊಟ್ಕೊಳ್ಳೋದ ಮತ್ತೆ ಮಾತಾಡೋದೇ ಇಲ್ಲ. ಇಂಥ ಕೆಲಸಗಳಾಗ್ತದೆ. ಅಲ್ಲಿನ PDO ಮತ್ತು ಅಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಜನಪ್ರತಿನಿಧಿಗಳಿಂದ ಕುಮ್ಮಕ್ಕು ಕೊಟ್ಟು ಜನಪ್ರತಿನಿಧಿಗಳೇ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನಗನ್ಸತ್ತೆ ಎಲ್ಲೋ ಆ ಜನಪ್ರತಿನಿಧಿಗಳಿಗೂ ದುಡ್ಡು ಹೋಗ್ಬೋದು ಅನ್ನೋ ಕಾಣುತ್ತೆ. ಆ ರೀತಿಯಾಗಿದೆ. ಮತ್ತು ಈಗಾಗಲೇ ಅರಮನೆ ಮಂಡಳಿಯವರು ಸಹ ಹೋಗಿ ದೂರ ನೀಡಿದ್ದಾರೆ. ಅಲ್ಲಿರುವಂಥ ಕಾಡೆಲ್ಲ ಕಡಿದಾಗ್ತಾ ಇದೆ, ಬೆಟ್ಟನ ಹಾಳು ಮಾಡ್ತಾ ಇದ್ದಾರೆ. ಮೊದಲು ಪ್ರಾರಂಭದಲ್ಲಿ ಬೆರಳೆಣಿಕೆಯಷ್ಟು ಮನೆಗಳಿದ್ದು, ಈಗೇನಾಗಿದೆ ಅಂದರೆ ಮಿತಿ ಮೀರಿ ಮನೆಗಳಾಗ್ಬಿಟ್ಟಿದೆ. ಅಲ್ಲೇ ಒಂದು ಸಂಘಟನೆ ಮಾಡಿ ಇದು ನಮ್ಮ ಸಂಘಟನೆ ಹಂಗಿದ್ವಿ ಹಿಂಗಿದ್ವಿ ಅಂತ ಹೇಳೋದು. ಆಮೇಲೆ ಚುನಾವಣೆ ಹತ್ರ ಬಂದಾಗ ಏನು ಮಾಡೋದು, ಹೋಗಿ MLAಗಳ ಹತ್ರ ಹೋಗೋದು. MLAಗಳು ಏನು ಮಾಡ್ತಾರೆ, ಓಟ್ಗೋಸ್ಕರ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಇದ್ಬಿಡ್ತಾರೆ. ಇವರು ಬರೆದಿದ್ದೇ ಜಾಗ. ಈಗ ಕಡಿವಾಣ ಹಾಕೋದೇನಪ್ಪ ಅಂದರೆ, ಇದು ಮುಖ್ಯಮಂತ್ರಿಗಳು ವಿಶೇಷ ಅಧಿಕಾರಿಗಳು ನೇಮಿಸಿ ಫಾರೆಸ್ಟ್ ಆ್ಯಕ್ಟಲ್ಲಿ ಇದು ಭಾಳ ದೊಡ್ಡ ಕಠಿಣ ಇದೆ. ಅರಣ್ಯ ಅಧಿಕಾರಿಗಳು ಮುನ್ಸ್ಪಟ್ರೆ ನಾಳೆ ಎಲ್ಲ ಖಾಲಿ ಮಾಡಿಸ್ಬೋದು. ಆದರೆ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಕಾನೂನಿದೆ, ಕಾನೂನಲ್ಲಿ ಅರಣ್ಯ ಇಲಾಖೆ ಆ್ಯಕ್ಟೇ ಸಾಕು. ಅರಣ್ಯ ಇಲಾಖೆ ಕೇಸ್ ಹಾಕಿದ್ರೆ ನಾನ್-ಅಬಲ್ ಕೇಸ್ಗಳದು. ಈ ಅರಣ್ಯ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನಗನ್ಸು ಅರಣ್ಯ ಇಲಾಖೆದಲ್ಲಿ ಶಾಮೀಲಾಗಿದ್ದಾರೆ ಕಾಣ್ತದೆ. ಆದ್ದರಿಂದ ಕೂಡಲೇ ಇವತ್ತಿನ ಜನಪ್ರತಿನಿಧಿ ಆ ಭಾಗದಲ್ಲಿ ಏನಿದ್ದಾರೆ ಅವರು ಮಧ್ಯ ಪ್ರವೇಶಿಸಿ ಅವ್ರಿಗೆಲ್ಲ ಇದು ಮಾಡುವಂಥ ಕೆಲಸಗಳು ಮಾಡಬೇಕು. ಅಲ್ಲಿ ಮನೆ ತಡೆಗಟ್ಟೋ ಕೆಲಸಗಳಂತ ಮಾಡಬೇಕು. ಆಗಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಂಥ PDO ಭ್ರಷ್ಟಾಚಾರದಿಂದ ಮೊದಲು ಸಸ್ಪೆಂಡ್ ಮಾಡಬೇಕು. ಆಮೇಲೆ ತನಿಖೆನೇ ಮಾಡ್ತಾ ಇಲ್ಲ ಅಂದರೆ ಅವ್ನು ಯಾರ್ಯಾರಿಗೆ ದುಡ್ಡು ಕಳಿಸ್ತಾ ಇದ್ದಾನೆ ಅನ್ನೋದು ನಮಗೀಗ ಅನ್ನಿಸ್ತಾ ಇದೆ. ಎಂತೆಂಥ ವ್ಯಕ್ತಿಗಳ ಕೈ ಹಾಕೊಂಡಿದ್ದಾನೆ ಅಂದರೆ ಅವನು ಯಾರು ಅಲ್ಲಾಡ್ಸೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಆದ್ದರಿಂದ ದಯವಿಟ್ಟು ಇವತ್ತು ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ಆತನ ಬೇರೆ ವರ್ಗಾವಣೆ ಮಾಡಬೇಕು. ಮತ್ತು ಈಗ ಏನು ಇತ್ತೀಚೆಗೆ ಮನೆಗಳು ಕಟ್ಟಿದ್ದಾರೆ ಅದನ್ನೆಲ್ಲ ತೆಗೆಯುವಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಸ್ ಬಾಲಕೃಷ್ಣ, ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷ.